ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೆಮ್ಮದಿಯ ನಿದ್ರೆ ಅವಶ್ಯಕ. ಆದರೆ ಕೆಲವರಿಗೆ ರಾತ್ರಿ ಎಚ್ಚರವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಪ್ರತಿದಿನ 3 ಗಂಟೆಯ ಸುಮಾರಿಗೆ ಎಚ್ಚರವಾಗ್ತಾ ಇದ್ದರೆ ಜ್ಯೋತಿಷ್ಯ ಹಾಗೂ ಆಧ್ಯಾತ್ಮಿಕ ಶಾಸ್ತ್ರಗಳ ಪ್ರಕಾರ ಇದನ್ನು ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇದು ಕೇವಲ ನಿದ್ರಾಹೀನತೆ ಅಥವಾ ಕಾಕತಾಳೀಯ ಅಲ್ಲ, ಬದಲಾಗಿ ಯಾವುದೋ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ಬೆಳಗಿನ ಜಾವ 4ರಿಂದ 5:30ರವರೆಗಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಕರೆಯಲಾಗುತ್ತೆ. ಇದು ದೇವಾನುದೇವತೆಗಳು ಸಂಚರಿಸುವ ಪವಿತ್ರ ಸಮಯ. ಧಾರ್ಮಿಕ ಕಾರ್ಯಗಳಿಗೆ, ಧ್ಯಾನಕ್ಕೆ ಇದು ಹೇಳಿ ಮಾಡಿಸಿದ ಸಮಯ. ಆದರೆ ಈ ಬ್ರಹ್ಮ ಮುಹೂರ್ತಕ್ಕಿಂತ ಸ್ವಲ್ಪ ಮೊದಲು ಬರುವ 3 ಗಂಟೆಯ ಸಮಯವನ್ನು ದೆವ್ವದ ಸಮಯ ಅಥವಾ ಕೆಟ್ಟ ಗಳಿಗೆ ಅಂತ ಕರೆಯಲಾಗುತ್ತೆ. ಹಿಂದೂ ಧರ್ಮ ಮಾತ್ರವಲ್ಲದೆ ಪಾಶ್ಚಿಮಾತ್ಯ ಧರ್ಮಗಳ ನಂಬಿಕೆಗಳ ಪ್ರಕಾರವೂ ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಪ್ರಬಲವಾಗಿರುತ್ತವೆ. ಮಲಗುವ ಮುನ್ನ ನಿಮ್ಮ ಇಷ್ಟ ದೈವದ ಮಂತ್ರಗಳನ್ನು ಜಪಿಸುವುದು ಮಾನಸಿಕ ನೆಮ್ಮದಿ ನೀಡುತ್ತೆ. ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ತಡೆಯಲು ಮಲಗುವಾಗ ದಿಂಬಿನ ಕೆಳಗೆ ಚಾಕು ಅಥವಾ ಕಬ್ಬಿಣದಂತಹ ಚೂಪಾದ ವಸ್ತುಗಳನ್ನು ಇಟ್ಟುಕೊಳ್ಳಬಹುದು ಅಂತ ಹೇಳ್ತಾರೆ. ಈ ಅವಧಿಯಲ್ಲಿ ಬಹುತೇಕರು ಗಾಢ ನಿದ್ರೆಯಲ್ಲಿರುತ್ತಾರೆ. ಹೀಗಾಗಿ ವಾಮಾಚಾರ ಅಥವಾ ತಾಂತ್ರಿಕ ವಿದ್ಯೆಗಳನ್ನು ಪ್ರಯೋಗಿಸುವವರಿಗೆ ಈ ಸಮಯ ಬಹಳ ಅನುಕೂಲವಾಗಿರುತ್ತದೆ. ದುಷ್ಟಶಕ್ತಿಗಳು ಮತ್ತು ಅತೀಂದ್ರಿಯ ಶಕ್ತಿಗಳು ಸುಲಭವಾಗಿ ಮನುಷ್ಯರನ್ನು ಗುರಿಯಾಗಿಸುವ ಸಮಯ ಇದಾಗಿರುವುದರಿಂದ ಈ ವೇಳೆ ಪದೇ ಪದೇ ಎಚ್ಚರವಾಗುವುದು ಶುಭ ಲಕ್ಷಣವಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ರಾಕ್ಷಸ ಗಣವನ್ನು ಹೊಂದಿರುವವರು ಅಥವಾ ಚಂದ್ರನ ಜೊತೆಗೆ ರಾಹು ಮತ್ತು ಕೇತು ಗ್ರಹಗಳ ಸಂಯೋಗವಿದ್ದಾಗ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತವೆ. ಇಂತಹ ಗ್ರಹಗತಿಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಬೇಗನೆ ತಟ್ಟುವ ಸಾಧ್ಯತೆಗಳಿರುತ್ತವೆ. ಆರೋಗ್ಯದ ಸಮಸ್ಯೆಯಿಂದಲೋ ಅಥವಾ ಒಮ್ಮೊಮ್ಮೆ ಎಚ್ಚರವಾಗುವುದು ಸಹಜ ಪ್ರಕ್ರಿಯೆ. ಆದರೆ ಪ್ರತಿದಿನ ಇದೇ ಸಮಯಕ್ಕೆ ಎಚ್ಚರ ಆಗ್ತಾ ಇದ್ದರೆ ಅದನ್ನು ಖಂಡಿತ ನಿರ್ಲಕ್ಷ್ಯ ಮಾಡಬಾರದು. ಒಂದು ವೇಳೆ ನಿಮಗೂ ಪ್ರತಿದಿನ ರಾತ್ರಿ 3 ಗಂಟೆಗೆ ಸರಿಯಾಗಿ ಎಚ್ಚರವಾಗ್ತಾ ಇದ್ದರೆ ಭಯಪಡುವ ಬದಲು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಅನುಸರಿಸಬಹುದು. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಮನಸ್ಸಿನಲ್ಲಿ ಭಕ್ತಿಯಿಂದ ಹನುಮಾನ್ ಚಾಲೀಸ ಪಠಿಸುವುದನ್ನು ರೂಢಿಸಿಕೊಳ್ಳಿ. ಇದು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತೆ. ಈ ಸಮಯ ನಿರಂತರವಾಗಿ ಕಾಡುತ್ತಿದ್ದರೆ ಜಾತಕದಲ್ಲಿರುವ ಗ್ರಹ ದೋಷಗಳನ್ನು ನಿವಾರಿಸಲು ನುರಿತ ಜ್ಯೋತಿಷಿಗಳನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯುವುದು ಬಹಳ ಒಳ್ಳೆಯದು. ವೈಜ್ಞಾನಿಕವಾಗಿ ಇದು ಅತಿಯಾದ ಒತ್ತಡ ಅಥವಾ ಆತಂಕದ ಲಕ್ಷಣ ಆಗಿರಬಹುದು. ಹೀಗಾಗಿ ಮಲಗುವ ಮುನ್ನ ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಕೋಣೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸಲು ಸ್ವಲ್ಪ ಕಲ್ಲುಪ್ಪು ಅಥವಾ ಕರ್ಪೂರವನ್ನು ಇಡುವುದು ಕೂಡ ಉತ್ತಮ ನಿದ್ರೆಗೆ ಸಹಕಾರಿಯಾಗಿದೆ.